ಆ ಒಂದು ಜರ್ನಿ ಇದೆಯಲ್ಲ, ಆ ಮೊದಲಿಂದ ಕೈಯಲ್ಲಿ ಬರಿತಾ ಇದ್ದು ಈಗ ಡಿಜಿಟಲ್ ಕಾಲಕ್ಕೆ ಬಂದಿದ್ರೆ ಆ ಒಂದು ಚಾಲೆಂಜಸ್ ಆವಾಗಿಂದ ಈಗ ಎಲ್ಲಿ ತನಕ ಬಂದಿದೆ ಅಂತ? ಆಗೆಲ್ಲ ಒಂದು 3 ತಿಂಗಳು 6 ತಿಂಗಳು ಮುಂಚಿತವಾಗಿ ಕೊಡ್ತಾಯಿದ್ರು ಕೆಲ್ಸ. ಇವಾಗ 3 ದಿನ ಮುಂಚೆ ಕೊಡ್ತಾರೆ. ಅದಕ್ಕೆ ತಕ್ಕನಾಗಿ ಚೇಂಜ್ ಆಗಿದೆ, ಅದಕ್ಕೆ ತಕ್ಕನಾಗಿ ರೆಡಿ ಮಾಡಿಕೊಡ್ತೀವಿ. ಆಗೆಲ್ಲ ಆದರೆ ಒಂದು ₹100 ಕೆಲಸ ಒಂದು ತೊಗೊಂಡ್ರೆ ₹90 ಸಿಗ್ತಾಯಿತ್ತು. ಈಗ ₹10 ಸಿಗ್ತದೆ ಎಲ್ಲ. ಈಗ 90 ಖರ್ಚಾಗಿ 10 ಸಿಗುತ್ತೆ. ಆಗ ಉಲ್ಟಾ 90 ಸಿಗೋದು 10 ಖರ್ಚಾಗೋದು ಆಯ್ತಾ. ಹಂಗಾಗ್ಬಿಟ್ಟಿದೆ ಇವಾಗ. ಎಲ್ಲ ಡಿಜಿಟಲ್ ಯುಗ ಬಂದ್ಬಿಟ್ಟು ಆಗಿದೆ. ಆದರೂ ಹಳೆ ಟೈಪಲ್ಲೇ ಆ ಫ್ಲೆಕ್ಸ್ ಮೇಲೆ ಅದ್ರ ಮೇಲೆ ಬ್ರೈಟಾಗಿ ಕಾಣೋಂಗೆ ಫ್ಲೋಸೆಂಟ್ ಕಲರ್ಗಳೆಲ್ಲ ಇನ್ನೂ ಸ್ವಲ್ಪ ಕಲಾವಿದರಾಗಿ ಉಳ್ಕೊಂಡಿದ್ದೀವಿ. ನೀವು ನೋಡೋಣ ಎಷ್ಟು ವರ್ಷ ತನಕ ಇರುತ್ತೆ ಅದು ಮಾಡ್ಕೊಂಡು ಹೋಗ್ತೀವಿ. ಸಿನಿಮಾ ಅನ್ನೋದು ಬಣ್ಣದ ಬದುಕು ಅಂತ ಹೇಳ್ತಾರೆ, ಬಟ್ ನಿಜಕ್ಕೂ ಬಣ್ಣದ ಬದುಕು ನಿಮ್ದು. ಯಾಕಂದ್ರೆ ದಿನಗಟ್ಲೆ ವಾರಗಟ್ಲೆ ಬಣ್ಣದಲ್ಲೇ ಇರ್ತಿದ್ರೆ. ಯಾಕಂತಂದ್ರೆ ಆಗ ಕಟ್ಔಟ್ ಮಾಡೋ ಒಂದು ಚಿತ್ರ ಬರೆಯೋದು, ಒಂದು ಕಟ್ಔಟ್ ಮಾಡೋಕೆ ಅಷ್ಟೊಂದು ದಿನಗಳು ತಗೋತಾ ಇತ್ತು. ಸೊ ಆ ಹಳೆ ದಿನಗಳು ಅಂದ್ರೆ 30 ವರ್ಷದ ಹಿಂದೆ ನೀವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಕಟ್ಔಟ್ ಸ್ಟಾರ್ಟ್ ಮಾಡಿದಾಗ ಹೇಗಿತ್ತು ಸರ್ ಅಂತ? ಖುಷಿ ಆಗೋದು ಅವಾಗೆಲ್ಲ. ನೈಟ್ ಆ್ಯಂಡ್ ಡೇ ಕೆಲಸ ಮಾಡ್ತಾಯಿದ್ವಿ. ನಿದ್ದೆ ಅನ್ನೋದು ಗೊತ್ತಿಲ್ಲ, ಊಟ ಅನ್ನೋದು ಗೊತ್ತಿರ್ತಿಲ್ಲ. ಕೆಲಸ ಮಾಡಬೇಕು, ಬ್ರಷ್ ಹಿಡಿಬೇಕು, ಮಾಡಬೇಕು, ತಲೆ ಓಡಿಸ್ತಾ ಇರೋದು. ಇಲ್ಲಿ ಈ ಕಲರ್ ಇಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡ್ಕೊಂಡು. ಈಗೆಲ್ಲ ಡಿಜಿಟಲ್ನಲ್ಲಿ ಮಾಡಿಬಿಡ್ತು. ಅದ್ರ ಮೇಲೆ ನಾವು ಟಚ್ ಅಪ್ ಮಾಡಿ ಅದಕ್ಕೊಂದು ಬ್ರೈಟ್ನೆಸ್ ಕೊಟ್ಟು ಮಾಡ್ಕೊಳ್ತೀವಿ. ಆಗ ಕಟೌಟ್ ಅನ್ನೋದು ಈಗಲೂ ಕೂಡ ಪ್ರತಿಷ್ಠೆಯ ವಿಚಾರ. ಅಂದ್ರೆ ಎಷ್ಟಡಿ ಕಟೌಟ್ ನಿಲ್ತದೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ನೀವು ನೋಡಿದಾಗೆ ಆ ಒಂದು ಕಾಲದಲ್ಲಿ ಕಟೌಟ್ ಅನ್ನೋ ವಿಚಾರ ಯಾವ ಮಟ್ಟಕ್ಕೆ ಪ್ರತಿಷ್ಠೆಯಾಗಿ ನಿಂತಿತ್ತಂತ? ಕಟೌಟ್ ಅಂದರೆ ಕಟೌಟ್ ಮಾಡೋರೇ ಗ್ರೇಟ್. ಅವಾಗಿದ್ದು ಕಲಾವಿದ್ರಿಗೆ ಬೆಲೆ ಇತ್ತು. ಇವಾಗ ಕಲೆಗೆ ಬೆಲೆನೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಎಲ್ಲ ಡಿಜಿಟಲ್ ಯಾರು ಬೇಕಾದ್ರೂ ಮಾಡ್ಕೊತಾರೆ ಇವಾಗ. ಅದ್ರಲ್ಲಿ ನಾವು ಈ ಕಟೌಟ್ ಮಾಡೋಣ ಸ್ವಲ್ಪ ಸ್ಪೆಷಲಿಸ್ಟ್. ಇನ್ನೂ ಸ್ವಲ್ಪ ನೋಡಿ, ಅವರೆಲ್ಲ 75 ವರ್ಷದವರೆಲ್ಲ, 75 ವರ್ಷ ಆರ್ಟಿಸ್ಟ್ಗಳು. ಇನ್ನೂ ಇರೋ ತನಕ ಮಾಡ್ಕೊಂಡು ಹೋಗೋಣ ಅಂತ. ನೀವು ಮಾಡಿದಂಥ ಮೊದಲ ಕಟೌಟ್ ಅದು ನೆನಪಿದೆಯಾ? ನೆನಪಿಲ್ಲ ಸರ್. ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದೇನೆ ಬ್ರಷಲ್ಲಿ ಕೊಟ್ಟು ಮಾಡಿದ್ದು ಅವ್ರದ್ದೇನೆ. ಅದಾದಮೇಲೆ ಬಂಗಾರಪ್ಪ ಸಾಹೇಬ್ರದ್ದು ಅವ್ರದ್ದೆಲ್ಲ ರಾಜಕೀಯದ ಮಾಡ್ತಾಯಿದ್ದೆ. ಮತ್ತು ತಿರ್ಗಾ ಸಿನಿಮಾಗೆ ಬಂದೆ. ಅದು ಎಲ್ಲರದು ಮಾಡೋದೆ. ಪ್ರತಿಯೊಬ್ಬರು ಇವಾಗ MLA ಕೌನ್ಸಿಲರು ಹಾಕ್ಕೊತಾರೆ. ಆಗೆಲ್ಲ ದೊಡ್ಡವ್ರು CM ಅಂಥವ್ರು ಹಾಕ್ಕೊತಾ ಇದ್ದಿತ್ತು. ಜಾಸ್ತಿ ಕಾಂಗ್ರೆಸ್ ಪಕ್ಷದ ಜಾಸ್ತಿ ಕೆಲಸಗಳು ಮಾಡಿದ್ರು ಅದೆಲ್ಲ. ಅಲ್ಲಿಂದ ಇಂದಿರಾ ಗಾಂಧಿ ಅವ್ರು ಬರ್ತಾವ್ರು ಅಂದರೆ ಹಬ್ಬ ನಮಗದು. ಇಡೀ ಪ್ಯಾಲೇಸು ಫುಡಿ ಬೆಂಗಳೂರು ಫುಲ್ ಆಗ್ತಾಯಿತ್ತು ಅವಾಗ. ದಾವಣಗೆರೆ ಫಂಕ್ಷನ್, ಹುಬ್ಳಿ ಫಂಕ್ಷನ್ ಅಂದರೆ ಇಲ್ಲಿಂದ ಎಲ್ಲ ಮಾಡ್ಕೊಂಡೋಗಿ ಆಗ್ತಾಯಿತ್ತು ಅವಾಗ. ಎಷ್ಟು ಅಡಿ ಬೇಕು? 40, 50 ಅಡಿ, 60, 70 ಅಡಿ ಹಂಗೆ ತನಕ ಆಗ್ತಾಯಿತ್ತು. ಆ ಕಾಲಕ್ಕೆ ಎಷ್ಟು ದುಡಿತಾ ಇದೆ ಸರ್? ಸರಿ, ಸುಮಾರು ಎಷ್ಟು ದುಡಿತಾ ಇದೆ ಒಂದು ಸಿನಿಮಾ ಹಿಂಗೆ ಸಿಗ್ತಾ ಇದೆ ಅಂತಂದ್ರೆ, ಅಥವಾ ಕಟೌಟ್ಸ್ಗಳು ಬರ್ತಾ ಇದೆ ಅಂತಂದ್ರೆ? ಲೆಕ್ಕ ಇಲ್ಲ ಸರ್. ಒಂದಿನ ದುಡಿದ್ರೆ ಒಂದು 50,000 ದುಡಿಬೋದು, 70 ದುಡಿತಾ ಇದ್ದು. ಲೆಕ್ಕ ಇಲ್ಲ. ಹೆಂಗಂದ್ರೆ ಹಂಗೆ ಫಾಸ್ಟಾಗಿ ಆದರೆ ದೊಡ್ಡದು ಬಂದರೆ ದೊಡ್ಡದು, ಏನಪ್ಪ ಸ್ಕ್ವೇರ್ ಫೀಟ್ ಗಟ್ಟಲೆ ಮಾಡಿಕೊಂಡ್ರೆ ದೊಡ್ಡದಾಗಿ ಬರ್ತಾಯಿತ್ತು. ಆ ಪೀಸ್ ವರ್ಕ್ ಮಾಡಿಕೊಂಡೇ ಡೈಲಿ ಅಷ್ಟೊಂದು ದುಡ್ಕೊತಾ ಇತ್ತು ಒಬ್ಬೊಬ್ಬ ಕಲಾವಿದರು. ಆವಾಗೆಲ್ಲ ₹500, ₹1,000 ನೋಟ್ಗಳಿಲ್ಲ. ₹2, ₹5 ಪೈಸದ ಲೆಕ್ಕದಲ್ಲಿ ಇದ್ದಿದ್ದು. ಈ ಕಾರ್ಪೆಂಟರ್ಗಳು ತಿಂಗಳಾನುಗಟ್ಟಲೆ ಮನೆಗೆ ಹೋಗ್ತಿರ್ಲಿಲ್ಲ. ಇವ್ರದ್ದು ಬಂಗಾರಪ್ಪ ಸಾಹೇಬ್ರು ಕಟೌಟ್ನೆಲ್ಲ ಮಾಡುವಾಗ ಅವ್ರಿಗೆಲ್ಲ ಇನ್ಶರ್ಟ್ ಮಾಡಿಸ್ತಿದ್ದೆ ಆ ದುಡ್ಡು ತುಂಬಕ್ಕೆ. ₹2, ₹5, ₹10, 50, 100 ಅವಾಗ 500, 1000 ಥರ ಇದ್ದು. ಏನ್ಸ್ಕೊಂಡು ಕೂತ್ಕೊಳ್ಳೋಕೆಲ್ಲ ಆಗುತ್ತೆ ಅವಾಗ. 93, 94 ಇಲ್ಲವೇ ಇಲ್ಲ. ಅದು 95 ಇಲ್ಲ. ಅವರೆಲ್ಲ ಇನ್ಶರ್ಟ್ ಮಾಡಿ ತುಂಬಿಟ್ಟು ಹೋಗಿ ಮನೆಗೆ ಹೋಗಿ ಎಣ್ಸ್ಕೊಂಡ್ರಪ್ಪ ಅಂತಿದ್ದು. ಹಾಗೆ ಈ ಮೂಟೆಗಳೆಲ್ಲ ಎತ್ಕೊಂಬತ್ತಾ ಇದ್ದಿದ್ದು. ಇವಾಗ 1 ಲಕ್ಷ ಅಂದರೆ ಒಂದು ಮೂಟೆ ತತ್ತಿದ್ದು. ₹2, ₹1, ₹5, ₹10, ₹20. ಆ ರೀತಿ ಇತ್ತು. 1 ಪೈಸೆ, 2 ಪೈಸೆ, 20 ಪೈಸೆ, 10 ಪೈಸೆ ನೋಡ್ಕೊಂಡು ಬೆಳೆದವ್ರು ನಾವು ಇದೆಲ್ಲ. ಆಗ ನಾವು ಸಿನಿಮಾ ನೋಡಿದ್ರೆ 60 ಪೈಸೆ, 70 ಪೈಸೆ, 1 ಕಾಲು ಆ ಥರ. ಬಾಲ್ಕನಿ ಅಂದರೆ ಆ ಟೈಪ್ 60, 70 ಪೈಸದಲ್ಲಿ ನೋಡ್ತಾ ಇದ್ವಿ ಸಿನಿಮಾ. ಅದು ಗಾಂಧಿ ಕ್ಲಾಸೇ ಹೋಗಿ ಕೂತ್ಕೊಂಡು ನಾವು. ಈಗೆಲ್ಲ 200, 300, 1000 ಹೇಳ್ತಾರೆ.